ಶೌಚಾಲಯ ಈ ರೈಲ್ವೆ ಸ್ಟೇಷನ್ದು. ಅದು ಒಳಗಡೆ ಹೋಗಕ್ಕೆ ಬಿಡಲಿಲ್ಲ ಸಿಬ್ಬಂದಿ. ನೋಡಿ, ನಮಗೆ ಪ್ರಜಾಪ್ರಭುತ್ವದಲ್ಲಿ ಒಳಗೋಗಿ ವಿಡಿಯೋ ಶೂಟ್ ಮಾಡೋಂಗಿಲ್ವಂತೆ, ಪ್ರಶ್ನೆ ಮಾಡೋಂಗಿಲ್ವಂತೆ. ಅವ್ರ ಮನೆ ಆಸ್ತಿ ಐತೆ ರೈಲ್ವೆ ಸ್ಟೇಷನ್ನು. ನೋಡಿ ಶೌಚಾಲಯ. ಇದು ಎಷ್ಟು ಗಂಟೆ? ಸಂಜೆ 5 ಗಂಟೆ 10 ನಿಮಿಷ. ನೋಡಿ ಟೈಮ್ ನೋಡಿ, ಸಂಜೆ 5 ಗಂಟೆ 8 ನಿಮಿಷ. ಗೇಟ್ ನೋಡಿ ಹಾಕಿರೋದು ಬೀಗ ಅಲ್ಲಿ ಕಾಣಿಸ್ತಾ ಇದೆಯಾ? ಪುರುಷರು ಮಹಿಳೆಯರು ಎಲ್ಲಿ ಹೋಗ್ತಿದ್ದೀರಾ ಮೇಡಮ್? ಅಲ್ಲಿ ನೋಡಿ ನೋಡಿ ನಮ್ಮನ್ನ ಒಳಗಡೆಗೆ ಬಿಡಲಿಲ್ಲ ವಿಡಿಯೋ ಮಾಡೋಕ್ಕೆ. ಎಷ್ಟು ಕಷ್ಟಪಟ್ಟು ಜನರ ಅನುಕೂಲಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಕ್ಲೋಸ್ ಆಗೈತೆ ಶೌಚಾಲಯ. ಹೆಂಗೆ ಹೋಗೋಕ್ಕಾಗತ್ತೆ? ನಾನು ಇಲ್ಲಿ ನನಗೆ ತುಂಬ ಸಲ ಜನರು ನನಗೂ ಸಹ ದೂರ ಹೇಳಿದ್ದಾರೆ. ಅಲ್ಲಿ ಕುಡಿಯೋ ನೀರು ಅಂತ ಬರೆದವ್ರೆ, ಅಲ್ಲಿ ಕುಡಿಯೋ ನೀರಿಲ್ಲ, ಅದು ಕೆಟ್ಟೋಗಿ ನಿಂತೈತೆ. ಅದು ಕುಡಿಯೋ ನೀರೇ ಇಲ್ಲ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಆವಿರಿ ಹೆಂಗೈತೆ ಸ್ಟೇಷನ್ನು. ಶೌಚಾಲಯ ಫುಲ್ ಲಾಕು. ಪಾಪ ಪರದಾಡಬೇಕು ನೋಡಿ. ಅವರು ಹೋಗ್ತವ್ರೆ ಪ್ಯಾಸೆಂಜರು. ಶೌಚಾಲಯ ಲಾಕ್ ಆಗೈತೆ. ಈ ವ್ಯವಸ್ಥೆ ಇದನ್ನ ಯಾರು ಕೇಳಂಗೂ ಇಲ್ಲ. ಕೇಳಿದ್ರೆ ನಮಗೆ ಕೇಳಬೇಡಿ ಅನ್ನೋ ಇದು. ವಿಡಿಯೋ ಮಾಡಿದೆ ಅಲ್ವಾ ನಾನು? ಇಲ್ಲಿಂದ ಟಿಕೆಟ್ ಕೊಡಿ ಸರ್ ಅವ್ರಿಗೆ. ಪ್ರಯಾಣಿಕರು ತೊಂದರೆ ಕೊಡ್ಬಿಡಿ, ಟಿಕೆಟ್ ಕೊಡಿ. ನಾವು ಏನು ಹೇಳಿದ್ವಿ ಅದನ್ನ ಕೇಳಿಸ್ಕೊಂಡೇ ಎದ್ದು ಬಂದಿತ್ತು ತಾವು. ವಿಡಿಯೋ ಮಾಡ್ತಾ ಇದಾರೆ ಅಂತಂದ್ರೆ ವಿಷಯ ತಿಳಿದೇ ನೀವೇನು ಬರಲಿಲ್ಲ. ನಿಮ್ಮ ಮುಂದೆನೇ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸರಿ ಆಯ್ತು, ನಿಮ್ಗೆ ಏನು ವಿಷಯ ಏನು ಫೆಸಿಲಿಟಿ ಬೇಕು ಅಂತ ಏನಿದೆ ಇಲ್ಲಿ ಹೇಳಿ ನನಗೆ ಫೆಸಿಲಿಟಿ. ನಿಮ್ಗೆ ಏನು ಬೇಕು ಹೇಳಿ. ವಾಶ್ರೂಮ್ ಇಲ್ಲ, ಉಚ್ಚೆ ಹೋಗುವ ಜಾಗ ಇದೆಯಾ ನಿಮ್ಮ ಸ್ಟೇಷನ್ ಅಲ್ಲಿ? ಇದೆ, ಯಾಕಿಲ್ಲ? ಎಲ್ಲಿ ಓಪನ್ ಇದೆ? ಓಪನ್ ಬೇಕಾದ್ರೆ ಕೀ ಕೊಡ್ತೀವಿ. ಎಲ್ಲ ಪ್ರಯಾಣಿಕರು ವಿಡಿಯೋ ಮಾಡಮ್ಮ. ಕೀ ಯಾಕೆ ತಗೋಬೇಕು? ಪಬ್ಲಿಕ್ ನಿಮ್ಮ ಹತ್ರ ಬಂದೆ ಅಂದ್ರೆ ಇಲ್ಲಿ ಹೊರಗಡೆ ಅವೆಲ್ಲ ಬೇಡ ಸರ್. ನಮಗೆ ಇದು ರೈಲ್ವೆ ಸ್ಟೇಷನ್ ಪಬ್ಲಿಕ್ಗೋಸ್ಕರ ನೋಡಿ. ಕೀ ತಗೊಂಡು ಪ್ರಯಾಣಿಕರು ವಾಶ್ರೂಮ್ ಹೋಗ್ಬೇಕು. ಸ್ಟೇಷನ್ ಇರೋದು ಯಾರಿಗೋಸ್ಕರ? ಈಗ ನಿಮ್ಗೆ ಅದು ಓಪನ್ ಮಾಡಿಸ್ಬೇಕಾ? ಅದು ಒಂದೇ ಅಲ್ಲ ಸರ್, ಸ್ಟೇಷನ್ ಅವಸ್ಥೆ ಹೆಂಗಿದೆ? ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಸ್ಟೇಷನ್ ಅಲ್ಲಿ. ಹಳ್ಳಿ ಸ್ಟೇಷನ್, ಮೈಸೂರು ಸಿಟಿ ಸ್ಟೇಷನ್ ಆಯ್ತು ಸರ್. ನೀರು ವ್ಯವಸ್ಥೆ, ನೀರು ಬರ್ತಾ ಇಲ್ಲ. ಎಲ್ಲಿದೆ ಸರ್? ಸರ್ ಕುಡಿಯೋ ನೀರು ನೋಡಿದೀರಾ? ಬನ್ನಿ ತೋರಿಸ್ತೀನಿ. ಒಂದ್ ನಿಮಿಷ ಸರ್, ಪಕ್ಕದಲ್ಲೇ ಇದೆ ಮೈಸೂರು ಕಂಟೋನ್ಮೆಂಟ್. ಎಷ್ಟು ದೂರ ಇಲ್ಲಿಂದ? ಮೈಸೂರು ಸಿಟಿ. ಹಾ, ಅದೇನೆ ಜಂಕ್ಷನ್. ಸ್ನೇಹಿತರೆ, ನಾವೀಗ ಇರೋದು ಚಾಮರಾಜಪುರಂ, ಮೈಸೂರಿನ ಹಾರ್ಟ್ ಕೋರ್ಟ್ ಪಕ್ಕ ಇರುವ ರೈಲ್ವೆ ಸ್ಟೇಷನ್ ಇದೆ ನೋಡಿ. ಈ ಸ್ಟೇಷನ್ನು ಹೆಚ್ಚು ಕಡಿಮೆ 50 ವರ್ಷದಿಂದಂತೂ ಹಿಂಗೆ ಐತೆ. ನೋಡಿ ಹೆಂಗೈತೆ. ಒಂದು ಶೌಚಾಲಯನೂ ಇಲ್ಲ ಇಲ್ಲಿ. ನೋಡಿ ಹೆಂಗೈತೆ. ಇದೆಲ್ಲಿರೋದು? ಯಾವುದೋ ಕೊಂಪೆ, ಯಾವುದೋ ಹಳ್ಳಿನಲ್ಲೆಲ್ಲ ಇರೋದು ಇದು. ನಮ್ಮ ಮೈಸೂರು ಸಿಟಿ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ನೋಡಿ. 12 ವರ್ಷ ಆಯಿತು ನಮ್ಮ ಗ್ರೇಟ್ ವಿಶ್ವಗುರು ಪ್ರಧಾನಿಯಾಗಿ. ದೊಡ್ಡವ್ರ ನಾಯಕರುಗಳ ಪಕ್ಷದವರೆಲ್ಲ ಇದ್ದಾರೆ. 12 ವರ್ಷ ಆಯಿತು ಸಾಹೇಬರು ಅಧಿಕಾರಕ್ಕೆ ಬಂದು. ನೋಡಿ ಸ್ಟೇಷನ್ ಗತಿ ನೋಡಿ. ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಕತೆ. ಇದೆಲ್ಲಿರೋದು? ಸಿಟಿ, ಮೈಸೂರು ಸಿಟಿ, ಮೈಸೂರು ಕೋರ್ಟಲ್ಲಿ. ಕೋರ್ಟ್ ಪಕ್ಕನೇ ನೋಡಿ, ಹಳೆ ಕೋರ್ಟು, ಜಿಲ್ಲಾ ನ್ಯಾಯಾಲಯದ ಪಕ್ಕ ಮೈಸೂರು ಹಳೆ ಕೋರ್ಟ್ ಪಕ್ಕನೇ ಇದೆ. ಹಿಂಗಿದೆ ಪರಿಸ್ಥಿತಿ ನೋಡಿ. ಬನ್ನಿ ನೋಡಿ, ಗಾಡಿ ಸ್ಟ್ಯಾಂಡ್ ಇದು. ಇದ್ರ ಅವಸ್ಥೆ ನೋಡಿ. ಇದಕ್ಕಿಂತ ಅದ್ಭುತ ದೃಶ್ಯಗಳು ಒಳ್ಳೆ ತೋರಿಸ್ತಿದ್ದೀನಿ. ನೋಡಿ ಹಿಂಗೆ ಗ್ರೇಟ್ ಅಭಿವೃದ್ಧಿ ಹೊಂದಿದ ಭಾರತ, ವಿಶ್ವಗುರು ಭಾರತ. ನೋಡಿ ನಮ್ಮ ವಿಶ್ವಗುರು ಭಾರತ ಮೈಸೂರು ಸಿಟಿ ರೈಲ್ವೆ ಸ್ಟೇಷನ್, ಪ್ರವಾಸಿಗರ ತಾಣ, ಅರಮನೆಯ ನಗರಿಯ ರೈಲ್ವೆ ಸ್ಟೇಷನ್ನ ಹಣೆಬರ. ಅರಮನೆಯ ನಗರಿ ರೈಲ್ವೆ ಸ್ಟೇಷನ್, ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಅವಸ್ಥೆ ಕಣ್ಣು ಕಾಣಲ್ಲ. ಇದು ವಿಶ್ವಗುರು ಭಾರತ, ವಿಶ್ವಗುರು ಮೋದಿಯವರ ಕನಸಿನ ಭಾರತ ಸ್ಟೇಷನ್, ರೈಲ್ವೆ ಸ್ಟೇಷನ್.
ಬನ್ನಿ ಬನ್ನಿ. ನೋಡಿ, ವಿಶ್ವಗುರು ಭಾರತ, ವಿಶ್ವಗುರು ಭಾರತ, ಅಂಚಿನ ಭಾರತ, ವಾಶ್ರೂಮ್ ಇಲ್ಲ ಅಂಚಿನ ಮನೆ. ತೆಗೀರಿ ಮೇಡಮ್, ಇದು ಅಂಚಿನ ಮನೆಯ ರೈಲ್ವೆ ಸ್ಟೇಷನ್. ಅಂಚು, ಅದು ವಿಶ್ವಗುರು ಭಾರತದ ಅಂಚಿನ ಮನೆಯ ರೈಲ್ವೆ ಸ್ಟೇಷನ್. ಇದೊಂದು ಕಣ್ಗೆ ಬಿದ್ದಿಲ್ಲ ಆಗ್ತದೆ. ಅಶೋಕ್ಪುರಂ ರೈಲ್ವೆ ಸ್ಟೇಷನ್ಗೆ ಏನು ದುಡ್ಡು ಸುರಿತಾನೆ ಇರೋದು. ಅಶೋಕ್ಪುರಂ ರೈಲ್ವೆ ಸ್ಟೇಷನ್ ಐತಲ್ಲ, ಅಲ್ಲಿಗಂತೂ ದುಡ್ಡು ಸುರಿತಾವ್ರೆ. ಇನ್ನು ಈ ಸ್ಟೇಷನ್ ಕಣ್ಣು ಕಾಣ್ತಿಲ್ಲ. ಅಶೋಕ್ಪುರಂ ರೈಲ್ವೆ ಸ್ಟೇಷನ್ ಉದ್ಧಾರ ಆಗ್ಬೇಕು, ಇದು ಉದ್ಧಾರ ಆಗೋದು ಬೇಡ. ಅಲ್ಲ, ಚಾಮರಾಜನಗರ ನಾನು ಡೈಲಿ ಟ್ರೈನ್ ಅಂತ ಕಮ್ಯೂಟರ್. ನಿಮಗ್ ಬೇಡ ಸರ್, ನೀವು ಕೋರ್ಟಲ್ಲಿ ವಾಶ್ರೂಮ್ ಮಾಡ್ಕೋತೀರಾ? ಪ್ಯಾಸೆಂಜರ್ಗಳಿಗೆ ಬೇಕು, ನೀವು ಲಾಯರ್. ನಾನು ಒಂದ್ಸಲಿ ನಾವು ಸಮಾಜ ಹೋರಾಟಗಾರರು, ಅದಕ್ಕೆ ಮಾಡ್ತಾ ಇರೋದು. ಅಲ್ಲ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ, ಅದಕ್ಕೆ ವಿಡಿಯೋ ತೆಗೆದು ಮಾಡ್ತಾ ಇರೋದು. ಇದು ನನಗೇನಾಗಬೇಕಾಗಿದೆ? ನಮ್ಮನೆ ಆಸ್ತಿನ, ನಮ್ಮನೆ ಆಸ್ತಿನ ಇದು. ನನಗೇನಾರು ಆಗ್ಬೇಕಾಗಿತ್ತ ಮೇಡಮ? ಅಲ್ಲಿ ಟಿಕೆಟ್ ತಗೊಳ್ಳಿ. ಟಿಕೆಟ್ ಈಗ ಬಾಗ್ಲು ತೆಗಿಯಕ್ ಹೋಗಿದ್ದಾರೆ ಅಲ್ಲಿ. ಅಲ್ಲ, ಅಲ್ಲಿ ವಾಶ್ರೂಮ್ ಬಾಗ್ಲು ತೆಗಿತಾರೆ. ಅಯ್ಯೋ, ಇಲ್ಲಿ ನೋಡಿದೆ. ನೋಡಿ ಸ್ನೇಹಿತರೆ, ನಮ್ಮ ವಿಶ್ವಗುರು ರೈಲ್ವೆ ಸ್ಟೇಷನ್, ವಿಶ್ವಗುರು ಭಾರತ. ಇಲ್ಲಿ ವಾಶ್ರೂಮ್ ಬಾಗ್ಲು ಹಾಕೊಂಡಿರ್ತಾರೆ, ಕೇಳಿದ್ರೆ ಕೀ ಕೊಡ್ತಾರೆ. ಅಲ್ಲಿಂದ ಶೂಟ್ ಮಾಡೋಣ ಇರುವ, ಇಲ್ಲಿ ಶೂಟ್ ಮಾಡು. ಈಗ ಬಾಗ್ಲು ತೆಗಿಯಕ್ ಹೋಗ್ತಾವ್ರಿ ಅಲ್ಲಿ. ನೋಡಿ, ಅಲ್ಲಿ ತೆಗಿಯ. ಈ ಪ್ಲಾಟ್ಫಾರ್ಮ್ ನೋಡಿ ಸ್ನೇಹಿತರೆ, ಹಿಂಗೈತೆ. ಇಲ್ಲಿ ಡೈಲಿ ಪಾಪ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಚಾಮರಾಜನಗರದಿಂದ ಬರ್ತಾರೆ. ಯಾರು ಗೊತ್ತಾ? ದಿನಗೂಲಿ ನೌಕರರು. ಪಾಪ ಹೊಟ್ಟೆಪಾಡಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಮೈಸೂರಿಗೆ ಬರ್ತಾರೆ ಅವರು ಡೈಲಿ. ಕಡಿಮೆ ಅಂದರು ಇಲ್ಲಿ ಒಂದು 500 ಜನ ಬರ್ತಾರಪ್ಪ, ಓಡಾಡ್ತಾರೆ ಡೈಲಿ. ಅವರೇನೋ ಬೆಳಗ್ಗೆ ಊರಿಂದ ಬಿಡ್ತಾರೆ, ಹಳ್ಳಿಯಿಂದ ಇಲ್ಲಿ ಹೊಟ್ಟೆಪಾಡಿಗೆ ಮೈಸೂರಿಗೆ ಬರ್ತಾರೆ ಕೂಲಿಗೆ. ಕಟ್ಟಡ ಕಾರ್ಮಿಕರು, ಪೇಂಟರು, ಈ ಥರ ಎಲ್ಲ ಕೂಲಿ ಕಾರ್ಮಿಕರು ಬಂದಿಲ್ಲ ಹತ್ಕೊಂಡು ಹೋಯ್ತಾರೆ. ಸ್ಟೇಷನ್ ಅವಸ್ಥೆ ಹೆಂಗೈತೆ ನೋಡಿ. ಆ ಕಾಂಪೌಂಡ್ ನೋಡಿ, ಪಕ್ಕದಲ್ಲೇ KG ಕೊಪ್ಪಲು. ಇಲ್ಲಿಂದ 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಮೈಸೂರು ಮೇನ್ ಜಂಕ್ಷನ್ನು. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ದುಡ್ಡಿಲ್ವಾ? ರೈಲ್ವೆ ಸ್ಟೇಷನ್ ದುಡ್ಡು ಹಾಕಿ ಈ ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ? ರೈಲ್ವೆ ಸ್ಟೇಷನ್ಗೆ ಅಭಿವೃದ್ಧಿ ಮಾಡೋಕ್ಕೆ 2 ಕೋಟಿ ಖರ್ಚಾಗುತ್ತಾ? 5 ಕೋಟಿನೇ ಖರ್ಚಾಯ್ತದಪ್ಪ. 5 ಕೋಟಿನೂ ದುಡ್ಡಿಲ್ವಾ ಅವ್ರ ಹತ್ರ ಸರ್ಕಾರದಲ್ಲಿ? ಹಾಂ, ಮಾಡ್ತಾಯಿದ್ಯಾ? ಇಂಥ ಅದ್ಭುತ ಅಭಿವೃದ್ಧಿ. ನಾ ಭೂತೋ ನಾ ಭವಿಷ್ಯತಿ, 12 ಇಯರ್ಸಿಂದ ಅಭಿವೃದ್ಧಿ. ಇದು ಅಭಿವೃದ್ಧಿ. ಈಗ ಓಡೋದ್ರು ಬೀಗ ತೆಗಿಯಕ್ಕೆ ವಾಶ್ರೂಮ್. ಇಲ್ಲಿ ಅಲ್ಲೊಂದು ವಾಶ್ರೂಮ್ ಇದೆ, ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಒಳಗಡೆ ಹೋಗ್ಬಾರ್ದು, ನಮ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ವಿಡಿಯೋ ಮಾಡಂಗಿಲ್ವಂತೆ. ಅಲ್ಲಿ ನೋಡಿ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ ಹೆಂಗೆ ಅಂದರೆ, ಇಲ್ಲಿ ಸ್ಟೇಷನ್ ಅವ್ರ ಹತ್ರ ಬಂದು ಇಸ್ಕೊಂಡು ಹೋಗ್ಬೇಕಂತೆ ಕೀನ ಪಬ್ಲಿಕ್ಕು. 1ಕ್ಕೆ ಹೋಗ್ಬೇಕು, 2ಕ್ಕೆ ಹೋಗ್ಬೇಕು ಅಂತ ಯಾರಿಗ ಕಮ್ಯೂಟರ್ಸ್ ಇರ್ತಾರಲ್ಲ ಪ್ರಯಾಣಿಕರಿಗೆ, 1ಕ್ಕೆ ಅರ್ಜೆಂಟ್ ಆದರೆ, 2ಕ್ಕೆ ಅರ್ಜೆಂಟ್ ಆದರೆ ಇಲ್ಲಿ ಬಂದು ಬೀಗ ಇಸ್ಕೊಂಡು ಹೋಗ್ಬೇಕಂತೆ. ಇದು ಸಾರ್ವಜನಿಕ ವಾಶ್ರೂಮಿನ ಪರಿಸ್ಥಿತಿ ಇಲ್ಲಿ ನಮ್ಮ ಚಾಮರಾಜಪುರಂ ರೈಲ್ವೆ ಸ್ಟೇಷನ್. ಹಿಂಗೆ ಇಟ್ಕೊಂಡವ್ರೆ. ಅದನ್ನು ಕೇಳಿದ್ರೆ ನಮ್ಮ ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಮೇಲೆ ಏನು ಮಾಡ್ತಾ ಇದ್ದೀರಾ ನಮ್ಮನ್ನೇ ಕ್ವಶನ್ ಮಾಡ್ತಾರೆ. ನಾವು ಕೇಳಂಗಿಲ್ವಾ? ನಾನೊಬ್ಬ ಭಾರತೀಯನಾಗಿ, ನಾನು ಒಬ್ಬ ಟ್ರೈನಲ್ಲಿ ಪ್ರಯಾಣಿಸುವ ಪ್ರಯಾಣಿಕನಾಗಿ, ನಮ್ಮ ರೈಲ್ವೆ ಸ್ಟೇಷನ್ ಹಿಂಗಿದೆ, ಇದು ಸರಿಯಾ ತಪ್ಪ ಅಂತ ನಾನು ಪ್ರಶ್ನೆ ಮಾಡ ನನಗೆ ಅಧಿಕಾರ ನಮ್ಮ ಸಂವಿಧಾನ ಕೊಟ್ಟಿಲ್ವಾ? ನಮ್ಮನೆ ಆಸ್ತಿನ? ಯಾರ್ದಾರ ಮನೆ ಆಸ್ತಿನ? ಇದು ಸಾರ್ವಜನಿಕರದ್ದು ತಾನೇ ಆಸ್ತಿ. ಸ್ಟೇಷನ್ ಹೆಂಗೆ ಹಿಡ್ಕೊಂಡವ್ರು ನೋಡಿ. ನಾವು ಕೇಳಿದ್ರೆ ನಮ್ಮಲ್ಲಿ ಜಗಳಕ್ಕೆ ಬರ್ತಾರೆ, ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ನಾವೇ ಜಗಳ ಆಡಿದಾರೆ ಅಂತ ಹೇಳ್ತಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ವಿಡಿಯೋ? ಇದು ಪಕ್ಷ 12 ವರ್ಷದಿಂದ ಇದೆ ಇವರ ಆಡಳಿತ. ಇನ್ನೂ ಅಂಚಿನ ಇದರಲ್ಲಿ ಇದೆ ಸ್ಟೇಷನ್. ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಸ್ಟೇಷನಲ್ಲಿ ಜಾಗ ಇಲ್ಲ. ಸ್ಟೇಷನ್ ಈ ಮಟ್ಟದಲ್ಲಿ ಐತೆ, ಇರೋದೇ ಒಂದು ಪ್ಲ್ಯಾಟ್ಫಾರ್ಮು, ಅದನ್ನ ಹಿಂಗೆ ಹಿಡ್ಕೊಂಡವ್ರೆ. ಬ್ರಿಟಿಷರ ಕಾಲದಲ್ಲಿ ಮಾಡಿರ್ಬೇಕು ಇದು ಮೋಸ್ಟ್ಲಿ ಸ್ಟೇಷನ್. ಅದಕ್ಕೆ ನೋಡಿ ಅಂಚಲ್ಲೈತೆ. ಅದು ಒಂದೇ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಇದ್ರೊಳಗೆ ಹೆಂಗೈತೆ ನೋಡಿ.
ಇದು ಜನರು ಕೂತ್ಕೊಳ್ಳೋಕ್ಕೆ ರೆಸ್ಟ್ ರೂಮು. ಇದು ಟ್ರೈನಿಂಗ್ ಬರಲಿಲ್ಲ ಅಂದರೆ ಕೂತ್ಕೊಳ್ಳೋ ಜಾಗ. ಹೆಣ್ಮಕ್ಳಿಗೂ ಇದೇ ಜಾಗ, ಗಂಡು ಮಕ್ಳಿಗೂ ಇದೇ ಜಾಗ, ಬಾಣಂತಿಯವ್ರು ಬಂದರೂ ಇದೇ ಜಾಗ, ಯಾರು ಬಂದರೂ ಇದೇ ಜಾಗ. ಇಲ್ಲಿ ನೋಡಿ ಇದು ಮಾಡಿ ಮೇಡಮ್ ಶೂಟು. ಇದು ವರ್ಷಿ ಯಾವ ಕಾಲ ಆಯಿತು, ಪಕ್ಷಿಗಳಿಗೆಲ್ಲ ಬಂದು ಕೂತಿರ್ತವೆ ಇಲ್ಲಿ. ಪಕ್ಷಿಗಳ ಬೀಡಾಗಿದೆ ಇದು. ಪಾರಿವಾಳ ನೋಡಿ, ಅದು ಪಾರಿವಾಳ ಜನರಿಗೋಸ್ಕರ ಇದೆ. ಪಾರಿವಾಳಗ ಇದಾಗಿದೆ, ತೆಗಿದೆ ಎಲ್ಲ ನೀಟಾಗಿ.